ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ದೇಶದಾದ್ಯಂತ ಚುನಾವಣೆಗಳನ್ನ ಗೆಲ್ಲೋದಕ್ಕೆ ಬಿಜೆಪಿ ಓಟ್ ಚೋರಿ ಮಾಡ್ತಿದೆ ಅನ್ನೋದು ಕಾಂಗ್ರೆಸ್ ಮಾಡ್ತಾ ಇರುವ ಗುರುತರ ಆರೋಪ. ಈ ಆರೋಪಕ್ಕೆ ಇನ್ನಷ್ಟು ವೇಗ ಕೊಡೋ ನಿಟ್ಟಿನಲ್ಲಿ ಇವತ್ತು ಅತಿದೊಡ್ಡ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿದೆ. ಓಟ್ ಚೋರಿ ವಿರುದ್ಧ ಕಾಂಗ್ರೆಸ್ ಬೃಹತ್ ಕಹಳೆಯನ್ನ ಮೊಳಗಿಸ್ತಾ ಇದೆ. ದೆಹಲಿಯ ರಾಮಲೀಲಾ ಮೈದಾನದಲ್ಲಿ ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಓಟ್ ಚೋರ್ ಗದ್ದಿ ಚೋಡ್ ಅಂದ್ರೆ ಗದ್ದುಗೆಯನ್ನ ಬಿಡು ಅನ್ನೋ ಹೆಸರಿನಲ್ಲಿ ಪ್ರತಿಭಟನಾ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿದೆ. ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾದ್ರಾ ಹಾಗೂ ಕೆಸಿ ವೇಣುಗೋಪಾಲ್ ಜೊತೆಗೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವರು, ಶಾಸಕರು ಎಲ್ಲರೂ ಕೂಡ ಬರ್ತಾರೆ. ಇನ್ನೊಂದು ಕಡೆಗೆ ಬಿಜೆಪಿಯ ಮತಗಳವು ಆರೋಪ ಏನಿದೆ ಅದರ ವಿರುದ್ಧ ಕೂಡ ಕಾರ್ಯಕ್ರಮಕ್ಕೆ ಬರ್ತಾ ಇರೋರು ಆಲ್ರೆಡಿ ಆಕ್ರೋಶವನ್ನು ವ್ಯಕ್ತಪಡಿಸೋದಕ್ಕೆ ಸ್ಟಾರ್ಟ್ ಆಗಿದ್ದಾರೆ. ಜನಾಭಿಪ್ರಾಯವನ್ನು ಈ ಮೂಲಕ ಮೂಡಿಸ್ತೀವಿ ನಾವು ಅಂತ ಅವ್ರದ್ದೆಲ್ಲ ಕಾನ್ಫಿಡೆನ್ಸ್. ಚೋರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಪರಿಷತ್ ಸದಸ್ಯರಾದಂಥ ಸಲೀಂ ಅಹಮದ್ ಅವರಿದ್ದಾರೆ. ಮಾತಾಡೋಣ. ಸರ್, ವೋಟ್ ಚೋರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೆಲ್ಲಿಲಿ ಬೃಹತ್ ಸಮಾವೇಶ ನಡೆಸ್ತಾ ಇದ್ದೀರಿ. ರಾಜ್ಯದಿಂದಲೂ ಕೂಡ ಭಾಳ ಜನ ಬಂದಿದ್ದೀರಿ. ಏನನ್ನು ಹೇಳಕ್ಕೆ ಹೊರಟಿದ್ದೀರಿ ಕಾಂಗ್ರೆಸ್ ಈ ಮೂಲಕ? ಇವತ್ತು ಒಂದು ಐತಿಹಾಸಿಕ ಕಾರ್ಯಕ್ರಮ ಪ್ರೊಟೆಸ್ಟ್ ರ್ಯಾಲಿ ಡೆಲ್ಲಿಲಿ ರಾಮಲೀಲಾ ಗ್ರೌಂಡಲ್ಲಿ ಹಮ್ಮಿಕೊಂಡಿದ್ದೀವಿ. ರಾಹುಲ್ ಗಾಂಧಿ ನಾಯಕತ್ವದಲ್ಲಿ, ಸಾಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ನಾಯಕತ್ವದಲ್ಲಿ ಈ ಪ್ರತಿಭಟನೆ ಹಮ್ಮಿಕೊಂಡಿದೆ. ಇದು ವೋಟ್ ಚೋರಿ ಅಲ್ಲ, ಓಟಿನ ಡಕಾಯಿತಿ ಅಂತ ಹೇಳಬೇಕಾಗ್ತದೆ, ಓಟಿನ ಲೂಟಿ ಅಂತ ಹೇಳಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮತ್ತು ಎಲೆಕ್ಷನ್ ಕಮಿಷನ್ ಒಟ್ಟಾಗಿ ಸೇರಿ ಈ 3-4 ರಾಜ್ಯಗಳಲ್ಲಿ ಗೆಲ್ಲಿಸಿದ್ದಾರೆ. ಬಿಹಾರಿನ ಗೆಲುವು ಬಿಹಾರ ಜನತೆಯ ಗೆಲುವಲ್ಲ, ಅದು ಎಲೆಕ್ಷನ್ ಕಮಿಷನ್ನ ಗೆಲುವು, ಅದು BJP ಕೇಂದ್ರ ಸರ್ಕಾರದ ಗೆಲುವು, ಅಮಿತ್ ಶಾ ಗೆಲುವು, ನರೇಂದ್ರ ಮೋದಿಯವ್ರ ಗೆಲುವು. ಯಾಕಂತ ಹೇಳಿದ್ರೆ ನಮ್ಮ ಮುಖ್ಯಮಂತ್ರಿಗಳ ನಿತೀಶ್ ಕುಮಾರ್ ಅವ್ರಿಗೆ ವಯಸ್ಸಾಗಿಬಿಟ್ಟಿದೆ, ಕಿವಿ ಕೇಳಿಸಲ್ಲ, ಕಣ್ಣು ಕಾಣಿಸೋದಿಲ್ಲ. ಅಂಥವ್ರಿಗೆ ಸ್ಟ್ರೈಕ್ ರೇಟ್ 90% ಹೇಳಿದ್ರೆ ನಂಬಕ್ಕೆ ಆಗಲ್ಲ. BJP ಸ್ಟ್ರೈಕ್ ರೇಟ್ 96% ನಂಬಕ್ಕೆ ಆಗಲ್ಲ. ಅವರ ಪಕ್ಷದವರೇ ಅದನ್ನು ನಂಬ್ತಾ ಇಲ್ಲ. ಅದರಿಂದ ಇದು ಏನೋ BJP ಕೇಂದ್ರ ಸರ್ಕಾರ ಯಾವ ರೀತಿ ಎಲೆಕ್ಷನ್ ಕಮಿಷನ್ ಬಳಸ್ಕೊಳ್ತಾ ಅಂತ ಹೇಳಿದ್ರೆ, ಯಾವ ರೀತಿ CBI, ED, IT ನಾವು ಬಳಸ್ಕೊಂಡಿದ್ದಾರೆ, ಅದೇ ರೀತಿ ಎಲೆಕ್ಷನ್ ಕಮಿಷನ್ನ ತಮ್ಮ ಕಪಿ ಮುಷ್ಟಿಲಿ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ ಎಲೆಕ್ಷನ್ ಕಮಿಷನ್ ಉಳಿದಿಲ್ಲ, ಅದೊಂದು BJP ಕಮಿಷನ್ ಆಗಿ ಪರಿವರ್ತನೆ ಆಗಿದೆ. ಕೇವಲ ಮಾರ್ಗದರ್ಶನದಲ್ಲಿ BJP ಕೇಂದ್ರ ಸರ್ಕಾರ ಮಾರ್ಗದರ್ಶನದಲ್ಲಿ ಆ ಕೆಲಸ ಮಾಡ್ತಾರೆ. ಎಲೆಕ್ಷನ್ ಕಮಿಷನ್ ಜೀವಂತವಾಗಿಲ್ಲ, ಸತ್ತೋಗಿದೆ ಅಂತ ಹೇಳಬೇಕಾಗ್ತದೆ. ಒಂದು ಹರಿಯಾಣದ ಒಂದು ಬೂತಲ್ಲಿ ಒಬ್ಬ ರೂಪದರ್ಶಿ ಮಾಡೆಲ್ಲು, ಬೇರೆ ದೇಶದ ಮಾಡೆಲ್ 22 ಸಲ ಅವ್ರ ಹೆಸರಲ್ಲಿ ಓಟ್ ಹಾಕಿದೆ ಅಂತ ಹೇಳಿದ್ರೆ ಅದಕ್ಕಿಂತ ಏನಾದ್ರು ನಿದರ್ಶನ ಬೇಕಾ? ಎಲೆಕ್ಷನ್ ಕಮಿಷನ್ ಜೀವಂತವಾಗಿದೆಯಾ? ಅದಕ್ಕೆ ಜನಜಾಗೃತಿ ಮಾಡಲಿಕ್ಕೆ ಇವತ್ತು ಸಾಮಾನ್ಯ ರಾಹುಲ್ ಗಾಂಧಿ ಅವರು ಅದ್ರ ಬಗ್ಗೆ ಹೋರಾಟಗಳು ಮಾಡ್ತಾರೆ. ಇಡೀ ದೇಶದಲ್ಲಿ ದೊಡ್ಡ ಒಂದು ಬದಲಾವಣೆ ಆಗತ್ತೆ. ಕೇವಲ ಚುನಾವಣೆಗೆ ಮಾತ್ರ ನಾವು ಮಾಡ್ತಾ ಇಲ್ಲ, ಅದು ರಾಹುಲ್ ಗಾಂಧಿಯವರು ನಮ್ಮ ಓಟು ನಮ್ಮ ಹಕ್ಕು ಆ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರ ಓಟು, ಮತ್ತು ಅದೇ ರೀತಿಯಲ್ಲಿ ಅದು ಬೇರೆ ರಾಜಕೀಯವಾಗಿ ಆ ಓಟು ಬೇರೆ ಕಡೆ ಹೋಗಬಾರ್ದು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರಿಗೂ ಹಕ್ಕಿದೆ. ಆ ಹಿನ್ನೆಲೆಯಲ್ಲಿ ದೊಡ್ಡ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮ ಈಗಾಗಲೇ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯ ಅವರು, KPC ಅಧ್ಯಕ್ಷರು, ಡೆಪ್ಟಿ ಚೀಫ್ DK ಶಿವಕುಮಾರ್ ಅವರು ಮತ್ತು ಎಲ್ಲ ಮಂತ್ರಿಮಂಡಲ ಸದಸ್ಯರು, ಶಾಸಕರು, ಕಾರ್ಯಕರ್ತರು, ಸಾವಿರಾರು ಮಂದಿ ಇವತ್ತು ಭಾಗಿಯಾಗಿದ್ದಾರೆ. ಅದೊಂದು ಐತಿಹಾಸಿಕ ಕಾರ್ಯಕ್ರಮ. ಇದ್ರ ಮೂಲಕ ಮುಂದೆ ನಾವು ಹೋರಾಟ ಮಾಡ್ತೀವಿ. ಕರ್ನಾಟಕದಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ರಾಹುಲ್ ಗಾಂಧಿಯವರು ಸೆಂಟ್ರಲ್ ಕಾನ್ಸ್ಟಿಟ್ಯೂನ್ಸಿ ಬಂದು ಮಹದೇವಪುರ ಒಂದೇ ಒಂದು ಕ್ಷೇತ್ರದಲ್ಲಿ ಸುಮಾರು 1 ಲಕ್ಷ ಓಟನ್ನು ಕಳ್ತನ ಮಾಡುವಂತಹ ಮಾಹಿತಿ ಸಿಕ್ಕಿದೆ. ಅದೇ ರೀತಿ ನಾವು 1,500 ಜನಕ್ಕೆ ಅಕಾಮಿಡೇಷನ್ ಮಾಡಿದ್ದೀವಿ. 1,42,00,000 ಸಿಗ್ನೇಚರ್ನ ಮಾಡಿದ್ದಾರೆ. ನೋಡಿ ಉತ್ಸಾಹ ಯಾವ ರೀತಿ ಇದೆ ಅನ್ನೋದಕ್ಕೆ ಇಲ್ಲಿ ಸೇರಿರುವಂಥ ಎಲ್ಲ ನಾಯಕರುಗಳೇ ಸಾಕ್ಷಿ. ಇಲ್ಲಿ ಬಂದಿರುವಂಥ ಪ್ರತಿಯೊಬ್ಬ ನಾಯಕರು, ಕಾರ್ಯಕರ್ತರು ಕೂಡ ಯಾವ ಕಾರಣಕ್ಕೂ ಈ ದೇಶದಲ್ಲಿ, ರಾಜ್ಯದಲ್ಲಿ ಕಾಂಗ್ರೆಸ್ನ ಉಳಿಸ್ಕೊಳ್ಬೇಕು, ಈ ಮತದಾನದ ಹಕ್ಕನ್ನು ಕಾಪಾಡಬೇಕು, ಕಾಂಗ್ರೆಸ್ ಈ ದೇಶಕ್ಕೆ ಕೊಟ್ಟಂಥ ಕೊಡುಗೆನ ನಾವೆಲ್ಲ ಉಳಿಸ್ಕೊಳ್ಬೇಕು ಅಂತೇಳಿ ಎಲ್ಲ ಬಂದಿದ್ದಾರೆ. ಅವರು ಯಾರು ಇವತ್ತು ಇಲ್ಲಿಗೆ ಬಂದು ಆಗಮಿಸಿದ್ದಾರೆ, ಇಂಥ ಒಂದು BJPಯವರು ಕೇಂದ್ರ ಸರ್ಕಾರ ಬೆಂಗಳೂರು ಡೆಲ್ಲಿಗೆ ಬರೋ ವಾಹನಗಳನ್ನೆಲ್ಲ ತಡೆದಿದ್ದಾರಂತೆ. ಈಗ ಬೆಳಗ್ಗೆ ಬಂದಂಥ ಮಾಹಿತಿ ನನಗೆ, ಯಾರನ್ನೂ ಎಂಟ್ರಿ ಮಾಡೋಕ್ಕೆ ಬಿಡ್ತಾ ಇಲ್ಲ ವೆಹಿಕಲ್ಗಳು ಅಂಥೇಳಿ. ಸೊ ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಎಷ್ಟು ಸಾವಿರ ಜನ ಸೇರ್ತಾರೆ, ಯಾಕೆ ಇಷ್ಟು ಗಾಬರಿ ಮಾಡ್ಕೊಳ್ತಾ ಇದ್ದಾರೆ BJP ಕೇಂದ್ರ ಸರ್ಕಾರ ಅಂತ ಗೊತ್ತಿಲ್ಲ. ಅದು ನಮ್ಮ ಧ್ವನಿ ಯಾರೂ ಮುಚ್ಚಾಕ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ದೇಶದ ಪರವಾಗಿ ಓಟ್ ಚೋರ್ ಗದ್ದಿ ಚೋಡ್ ಅಂತ ಇವತ್ತು ಡೆಲ್ಲಿಯ ರಾಮಲೀಲಾ ಮೈದಾನದಲ್ಲಿ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿಯವರು ಕರೆ ಕೊಟ್ಟ ಹಾಗೆ ಇವತ್ತು ಕರ್ನಾಟಕದ ಮೂಲೆ ಮೂಲೆಯಿಂದ ನಮ್ಮ ಕ್ಷೇತ್ರದಿಂದ ಕೂಡ ಜನ ಬಂದಿದ್ದಾರೆ. ಸಂವಿಧಾನವನ್ನು ಉಳಿಸಬೇಕು,
ಏನು ಸಂವಿಧಾನಿಕವಾದಂಥ ಏನು ಮತದಾನದ ಹಕ್ಕಿದೆ, ಆ ಹಕ್ಕು ಯಾವತ್ತೂ ಕೂಡ ಅದು ಅಬಾಧಿತವಾಗಿರಬೇಕು, ಒಂದು ದೇಶಕ್ಕೆ, ದೇಶದ ಜನರಿಗೆ ಒಂದು ಸಂದೇಶವನ್ನು ಕೊಡಬೇಕು ಅಂತ ಇವತ್ತು ಅವರುಗಳ ನೇತೃತ್ವದಲ್ಲಿ ನಾವು ಇದನ್ನು ಒಂದು ರ್ಯಾಲಿಯನ್ನು ಮಾಡ್ತಾಯಿದ್ದೀವಿ, ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀವಿ. ಆಳಂದ ಕಾನ್ಸ್ಟಿಟ್ಯುನ್ಸಿ ಇರ್ಬೋದು, ಮಹದೇವಪುರ ಇರಬಹುದು, ಯಾಕಂದರೆ ಓಟ್ ಚೋರಿಯನ್ನು ಮೊದಲನೇದಾಗಿ ಕಂಡು ಹಿಡಿದಿದ್ದೇ ಒಂದು ಮಹದೇವಪುರ ಕರ್ನಾಟಕ ರಾಜ್ಯದಲ್ಲಿ. ಆಳಂದಲ್ಲಿ ಕೂಡ ಅದು ಸಾಬೀತಾಗಿದೆ. ಬಹಳಷ್ಟು ಜಾಗದಲ್ಲಿ ಈ ರೀತಿ ಆಗಿದೆ. ಅದಕ್ಕೆ ಬೆಳಕನ್ನು ಚೆಲ್ಲಲಿಕ್ಕೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಲಿಕ್ಕೆ, ದೇಶದ ಮತದಾರ ಬಾಂಧವರ ಹಕ್ಕನ್ನು ಸಂರಕ್ಷಣೆ ಮಾಡಲಿಕ್ಕೆ ಇವತ್ತು ಈ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೀವಿ. SIR ಮಾಡಿ ಏನೇನು ಆಗಿದೆ ಅವಾಂತರಗಳು ಅನ್ನೋದನ್ನು ಸಾಕ್ಷಿ ಸಮೇತ ಇಲೆಕ್ಷನ್ ಕಮಿಷನ್ಗೆ 1 ಅಲ್ಲ 10 ಬಾರಿ ಬರೆದ್ರೂ ಕೂಡ ಇಲೆಕ್ಷನ್ ಕಮಿಷನ್ನು ಈ ಒಂದು ಅವರಿಗೆ ಕಣ್ಣು ಕಾಣಿಸ್ತಾ ಇಲ್ಲ, ಕಿವಿನೂ ಕೇಳಿಸ್ತಾ ಇಲ್ಲ. ಇನ್ನು ನಮಗೆ ಉಳಿದಿರೋದು ಒಂದೇ, ಗಾಂಧೀಜಿಯವರ ಹೇಳಿಕೊಟ್ಟಂಥ ದಾರಿ ಒಂದೇ, ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೀವಿ. ಪ್ರತಿಭಟನೆ ಮಾಡ್ತಾ ಇರೋದನ್ನ ಸಮರ್ಥಿಸಿಕೊಳ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು, ರಾಜ್ಯ ನಾಯಕರು ಮಾತಾಡಿದ್ದನ್ನು ಗಮನಿಸಿದರೆ DK ಶಿವಕುಮಾರ್, ಲಕ್ಷ್ಮೀ ಹೆಬ್ಬಾಳ್ಕರ್ ಎಲ್ಲರೂ ಕೂಡ ಮತಗಳ್ಳತನ ಆಗ್ತಾ ಇದೆ, ಅದರ ಮೂಲಕವೇ BJP ಗೆಲ್ತಾ ಇರೋದು. ಹೀಗಾಗಿ ನಮಗೆ ನ್ಯಾಯ ಬೇಕು, ಜನಾಭಿಪ್ರಾಯವನ್ನು ಮೂಡಿಸೋ ನಿಟ್ಟಿನಲ್ಲಿ ಈ ಸಮಾವೇಶ ಅತ್ಯಂತ ದೊಡ್ಡದಾಗ್ತಾ ಇದೆ. ಇಲ್ಲಿ ತನಕ ಯಾವುದೇ ಎಲೆಕ್ಷನ್ನಲ್ಲಿ ವೋಟ್ ಚೋರಿ ವಿಚಾರ ವರ್ಕೌಟ್ ಆಗಿಲ್ಲ ಈ ಕಾಯಿನು. ಬಟ್ ಈ ಸಲದ ಸಮಾವೇಶದ ನಂತರ ಹೇಗೆ ದೇಶದ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಒಂದು ಪ್ರತಿಭಟನೆ, ಅದನ್ನು ನೋಡಬೇಕು. ಯಾಕಂದರೆ ಕಾಂಗ್ರೆಸ್ನ ಟಾಪ್ ಮೋಸ್ಟ್ ಲೀಡರ್ಸ್ ಪಾಲ್ಗೊಳ್ತಾ ಇದ್ದಾರೆ.